ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೋಹನ್ ವ್ಲಾಗ್ಸ್ ಕನ್ನಡ ಚಾನಲ್. ಇಂದು ನಾವು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಂಸಂದ್ರದಲ್ಲಿರುವ ಕೋಟಿಲಿಂಗೇಶ್ವರ ದೇವಾಲಯವನ್ನು ನೋಡುತ್ತಿದ್ದೇವೆ. ಇದು ಬೆಂಗಳೂರಿಂದ ಸುಮಾರು 90 ಕಿಲೋಮೀಟರ್ ಇರುತ್ತೆ. ಇಲ್ಲಿಗೆ ಎಲ್ಲ ತರದ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇದೆ. ನಾವು ಎಂಟ್ರಿ ಆಗ್ತಿದ್ದಂಗೆನೆ ದೊಡ್ಡದಾದ ದ್ವಾರ ಕಾಣಿಸುತ್ತೆ. ವೆಹಿಕಲ್ ಪಾರ್ಕ್ ಮಾಡ್ಬೇಕಂದ್ರೆ ಫೀಸ್ ಇರುತ್ತೆ. ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಚಪ್ಪಲಿ ಬಿಡಕ್ಕೆ ಅನುಕೂಲ ಇದೆ. ಹಂಗೆ ಸೀದಾ ನೋಡಿದ್ರೆ ನಿಮ್ಗೆ ಎಂಟ್ರಿ ಗೇಟ್ ಕಾಣಿಸುತ್ತೆ. ಎಂಟ್ರಿ ಆಗಿ ಒಂದೆರಡು ರೌಂಡ್ ಸುತ್ಕೊಂಡು ಹೋದ್ರೆ ಎಂಟ್ರಿ ಟಿಕೆಟ್ 20 ರೂಪೀಸ್ ತಗೊಂತಾರೆ. ಟಿಕೆಟ್ ತಗೊಂಡು ಒಳಗಡೆ ಹೋಗಿದ ತಕ್ಷಣ ನಿಮಗೆ ಶಿವಲಿಂಗಗಳು ಕಾಣಿಸುತ್ತೆ. ಒಳಗಡೆ ಹೋಗಿದ ತಕ್ಷಣ ಒಂಥರ ಒಳ್ಳೆ ಫೀಲ್ ಬರುತ್ತೆ ನಮಗೆ. ಎಲ್ಲಿ ನೋಡಿದ್ರೂ ಶಿವಮಯವೇ. ಇಲ್ಲಿ ಒಟ್ಟು 90 ಲಕ್ಷಕ್ಕಿಂತ ಹೆಚ್ಚು ಲಿಂಗಗಳಿವೆ. ಅದನ್ನ ಕೋಟಿ ಮಾಡಬೇಕಂತ ಪ್ರಯತ್ನ ಪಡ್ತಿದ್ದಾರೆ. ಇದು ವಿಶ್ವದಲ್ಲೇ ತುಂಬಾ ಉದ್ದದಾದ ಶಿವಲಿಂಗವಾಗಿದೆ. ಇದನ್ನ 1980ರಲ್ಲಿ ಸ್ವಾಮಿ ಸಾಂಬಶಿವ ಮೂರ್ತಿರವರು ಸ್ಥಾಪನೆ ಮಾಡ್ತಾರೆ. ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ನಮಗೆ ಕಾಣಿಸುವ ದೇವಾಲಯ ಬಂದು ಬ್ರಹ್ಮ ವಿಷ್ಣು ಮಹೇಶ್ವರರವರ ದೇವಾಲಯವಾಗಿದೆ. ಅವ್ರನ್ನ ದರ್ಶನ ಮಾಡಿಕೊಂಡು ಆಚೆ ಬಂದಿದ ತಕ್ಷಣ ನಮಗೆ ಈ ಥರ ಕಾಣಿಸುತ್ತೆ. ಎಲ್ಲಿ ನೋಡಿದ್ರೂ ಶಿವಲಿಂಗಗಳೇ ಕಾಣಿಸುತ್ತೆ ನಮಗೆ. ಅದಕ್ಕೆ ಇದನ್ನ ಕೋಟಿಲಿಂಗೇಶ್ವರ ಅನ್ನೋದು. ಹಂಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಶ್ರೀ ಮಂಜುನಾಥೇಶ್ವರರವರ ಸಪ್ರೇಟ್ ಗುಡಿ ಕೂಡ ಇದೆ. ನಾವು ಚಿಕ್ಕವರಿದ್ದಾಗ ತೆಲುಗಲ್ಲಿ ತುಂಬಾನೇ ಫೇಮಸ್ ಆದ ಶ್ರೀ ಮಂಜುನಾಥ ಅನ್ನುವ ಫಿಲಿಮಲ್ಲಿ ಕೆಲವು ಭಾಗಗಳು ಇಲ್ಲಿ ತೆಗೆದಿರುವಂಥದ್ದು. ಈ ಟೆಂಪಲ್ಲು ತುಂಬಾನೇ ಫೇಮಸ್ ಅಂತ ಹೇಳ್ಬೋದು. ಇಲ್ಲಿ ಭಕ್ತರು ನಡ್ಕೊಂಡು ಹೋಗುವುದಕ್ಕೆ ದಾರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಮಹಾಶಿವರಾತ್ರಿ ಮತ್ತು ನ್ಯೂ ಇಯರ್ ಹಾಗೆ ಎಲ್ಲ ಸೋಮವಾರ ಅಂತೂ ತುಂಬಾ ರಶ್ ಇರುತ್ತೆ. ನೋಡಿ, ಹಿಂದ್ಗಡೆ ಕಾಣಿಸ್ತಿರುವ ನಂದಿ ವಿಗ್ರಹ 35 ಅಡಿಗಳಿರತ್ತೆ. ಹಾಗೆಯೇ ನಂದಿಯ ವಿಗ್ರಹದ ಮುಂದೆ ದೊಡ್ಡದಾದ ಶಿವಲಿಂಗ ವಿಗ್ರಹ ಇರುತ್ತೆ. ಇದು ಬಂದು ಒಟ್ಟು 108 ಅಡಿ ಇರುತ್ತೆ. ವಿಶ್ವದಲ್ಲೇ ಇಷ್ಟು ದೊಡ್ಡದಾದ ಲಿಂಗ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು.